ಸೂರ್ಯನ ಪ್ರತಾಪಕ್ಕೆ ಗಣಿನಾಡು ಬಳ್ಳಾರಿ ಜನತೆ ಬಸವಳಿದು ಹೋಗಿದ್ದಾರೆ. ಮನುಷ್ಯನ ಪಾಡೆ ಹೀಗಿರುವಾಗ ಇನ್ನು ಪ್ರಾಣಿಗಳ ಪಾಡು ಹೇಳತೀರದಾಗಿದೆ. ಬಳ್ಳಾರಿಯ ಪೊಲೀಸರು ಬಿಸಿಲಿನ ಹೊಡೆತದಿಂದ ತಪ್ಪಿಸಲು ನಾಯಿಗಳಿಗೆ ಏನೇನು ವ್ಯವಸ್ಥೆ ಮಾಡಿದ್ದಾರೆ ಗೊತ್ತಾ? ಈ ಸ್ಟೋರಿಯನ್ನು ನೋಡ್ಕೊಂಡು ಬನ್ನಿ. ರಣಬಿಸಿಲಿಗೆ ತತ್ತರಿಸಿದ ಪೊಲೀಸ್ ಶ್ವಾನಗಳು. ಡಾಬರ್ಮನ್ ಪಿಚ್ಚರ್, ಲ್ಯಾಬ್ರಡಾರ್ಗೆ ಕೂಲರ್. ಗಣಿನಾಡಿನಲ್ಲಿ ಬಿಸಿಲಿನ ಝಳಕ್ಕೆ ಜನ ಜಾನುವಾರುಗಳು ತತ್ತರಿಸಿವೆ. ಬಳ್ಳಾರಿ ಪೊಲೀಸ್ ಇಲಾಖೆಯಲ್ಲಿರುವಂತಹ ವಿದೇಶಿ ತಳಿಯ ನಾಯಿಗಳು ಹೈರಾಣಾಗಿವೆ. ಬಿಸಿಲಿನಿಂದ ಶ್ವಾನಗಳನ್ನು ಕಾಪಾಡಲು ಪೊಲೀಸ್ ಇಲಾಖೆ ರಾಯಲ್ ಟ್ರೀಟ್ಮೆಂಟ್ ನೀಡುತ್ತಾ ಇದೆ. ನಾಯಿಗಳಿಗೆ ಕೂಲರ್ ವ್ಯವಸ್ಥೆ ಮಾಡಿದೆ. ಡಿಎಆರ್ ಮೈದಾನದಲ್ಲಿರುವಂತಹ ಕೆನಡಾ ಮತ್ತು ಜರ್ಮನಿ ದೇಶಗಳ ಡಾಬರ್ಮನ್ ಪಿಂಚರ್, ಲ್ಯಾಬ್ರಡಾರ್ ತಳಿಯ ನಾಯಿಗಳು ಸೇರಿ 6 ಶ್ವಾನಗಳಿಗೆ ಪ್ರತ್ಯೇಕ ಕೊಠಡಿಯಲ್ಲಿ ಕೂಲರ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿದಿನ ಸರಾಸರಿ 40 ರಿಂದ 42 ಡಿಗ್ರಿ ಸೆಲ್ಸಿಯಸ್ ದಾಖಲಾಗ್ತಾ ಇದೆ. ಈ ಕಾರಣಕ್ಕೆ ಬೇಸಿಗೆ ಕಾಲದಲ್ಲಿ ಪೊಲೀಸ್ ವಿದೇಶಿ ತಳಿಯ ನಾಯಿಗಳಿಗೆ ಕೂಲರ್ ಅನಿವಾರ್ಯ ಅಂತ ಪೊಲೀಸ್ ಶ್ವಾನಗಳ ಉಸ್ತುವಾರಿ ಹೊನ್ನೂರಪ್ಪ ಹೇಳಿದ್ದಾರೆ. ಎಸ್ಪಿ ಸಾಹೇಬ್ರ ಆದೇಶದ ಮೇರೆಗೆ ನಾವು ಏನ್ ಮಾಡ್ತೀವಿ ಸರ್, ಬಿಸಿಲು ಕಾಲ ಇರುತ್ತೆ. ಬಳ್ಳಾರಿಯಲ್ಲಿ ಬಿಸಿಲು ಬಹಳ ಟೆಂಪರೇಚರ್ ಇರುತ್ತೆ. ಅರೌಂಡ್ 37-40 ಡಿಗ್ರಿವರೆಗೂ ಟಚ್ ಆಗುತ್ತೆ. ನಾವು ಅದ್ರ ಸಂಬಂಧ ನಾವೇನ್ ಮಾಡ್ತೀವಿ, ಇದಕ್ಕೆ ಕಂಪಲ್ಸರಿ ಏರ್ ಕೂಲರ್ ಬೇಕಾಗುತ್ತೆ ಸರ್. ಏರ್ ಕೂಲರ್ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಎಳ್ನೀರು ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಎಕ್ಸಾಸ್ಟ್ ಫ್ಯಾನ್ ಇರುತ್ತೆ. ಎಲ್ಲವೂ ಪ್ರತಿಯೊಂದು ಯೂಸ್ ಮಾಡ್ತೀವಿ. ಆಮೇಲೆ ಎಳ್ನೀರು ವೀಕ್ಲಿ 4 to 5 ಟೈಮ್ಸ್ ಕಂಪಲ್ಸರಿ ಎಳ್ನೀರು ಕೊಡ್ತೀವಿ ಸರ್, ಅದು ಬಾಡಿ ಟೆಂಪರೇಚರ್ ಕೂಲ್ ಮಾಡ್ಕೊಳಕ್ಕೆ. ಈ ತರ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ನಾಯಿಗಳಿಗೆ ಪ್ರತಿದಿನ ಎಳೆನೀರು ವ್ಯವಸ್ಥೆ ಮಾಡಲಾಗಿದೆ. ದ್ರವ ಪದಾರ್ಥಗಳಾದ ಗ್ಲೂಕಾನ್ ಡಿ ಹಾಗೂ ಶಕ್ತಿವರ್ಧಕ ಪೇಯಗಳನ್ನು ನೀಡಲಾಗ್ತಾ ಇದೆ. ರಾಗಿ ಮಾಲ್ಟ್ ಸೇರಿ ಇನ್ನಿತರ ದ್ರವ ರೂಪದ ಪದಾರ್ಥಗಳನ್ನು ನೀಡಲಾಗ್ತಾ ಇದೆ. ಈ ಒಂದು ಬೇಸಿಗೆ 3 ತಿಂಗಳಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಬೆಳಿಗ್ಗೆ ಶ್ವಾನಗಳಿಗೆ ರಾಗಿ ಗಂಜನ ಆಲ್ಮೋಸ್ಟ್ ಅಲ್ಲಿ ನಾವು ಕೊಡ್ತೀವಿ ಸರ್. ಅದಾದ ನಂತರ ನಾವು ಮಧ್ಯಾಹ್ನದ ಒಂದು ಸಮಯದಲ್ಲಿ ನಾವು ಪ್ರತಿಯೊಂದು ಶ್ವಾನಕ್ಕೆ ವಾರದಲ್ಲಿ 5 ರಿಂದ 6 ದಿನಗಳ ಕಾಲ ನಾವು ಎಳೆನೀರನ್ನ ಕೊಡ್ತೀವಿ. ಆಮೇಲೆ 4 ರಿಂದ 5 ಗಂಟೆ ಒಳಗಡೆ ನಾವು ಅನ್ನದ ಜೊತೆ ಈ ಒಂದು ಕಾಲಾವಧಿಯಲ್ಲಿ ಮಜ್ಜಿಗೆ ಕೂಡ ನಾವು ಶ್ವಾನಗೆ ಕೊಡ್ತೀವಿ. ಆಮೇಲೆ ನಮ್ಮ ಒಂದು ಶ್ವಾನಗಳಲ್ಲಿ 6 ಶ್ವಾನಗಳಿದಾವೆ. 6 ಕೆನಾಲ್ ಒಳಗಡೆ ಮಾನ್ಯ ಮೇಡಮ್ ಅವರವರು ಒಂದು ಏರ್ ಕೂಲರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರತಿದಿನ ನಾವು ಮಧ್ಯಾಹ್ನ ಒಂದು 12 ಗಂಟೆಯಿಂದ 5-6 ಗಂಟೆ ಒಳಗಡೆ ನಾವು ಏರ್ ಕೂಲರ್ ಅನ್ನು ಯಾವಾಗಲೂ ನಾವು ಆನ್ ಮಾಡೇ ಇರ್ತೀವಿ. ಮತ್ತೆ ಜೊತೆಗೆ ನಾವು ಶ್ವಾನದ ಜೊತೆ ನಾವು ಇರ್ತೀವಿ ಸರ್. ಯಾವುದೇ ಅಪರಾಧ ಘಟನೆ ನಡೆದರೂ ಕೂಡ ಅದನ್ನ ಪತ್ತೆ ಹಚ್ಚಲು ಈ ಶ್ವಾನಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹೀಗಾಗಿ ಇವುಗಳ ಆರೋಗ್ಯದಲ್ಲಿ ಏರುಪೇರು ಆಗದಂತೆ ರಕ್ಷಣೆ ಮಾಡುತ್ತಿರುವಂತಹ ಪೊಲೀಸರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸೂರ್ಯನ ಪ್ರತಾಪಕ್ಕೆ ಗಣಿನಾಡು ಬಳ್ಳಾರಿ ಜನತೆ ಬಸವಳಿದು ಹೋಗಿದ್ದಾರೆ. ಮನುಷ್ಯನ ಪಾಡೆ ಹೀಗಿರುವಾಗ ಇನ್ನು ಪ್ರಾಣಿಗಳ ಪಾಡು ಹೇಳತೀರದಾಗಿದೆ. ಬಳ್ಳಾರಿಯ ಪೊಲೀಸರು ಬಿಸಿಲಿನ ಹೊಡೆತದಿಂದ ತಪ್ಪಿಸಲು ನಾಯಿಗಳಿಗೆ ಏನೇನು ವ್ಯವಸ್ಥೆ ಮಾಡಿದ್ದಾರೆ ಗೊತ್ತಾ? ಈ ಸ್ಟೋರಿಯನ್ನು ನೋಡ್ಕೊಂಡು ಬನ್ನಿ. ರಣಬಿಸಿಲಿಗೆ ತತ್ತರಿಸಿದ ಪೊಲೀಸ್ ಶ್ವಾನಗಳು. ಡಾಬರ್ಮನ್ ಪಿಚ್ಚರ್, ಲ್ಯಾಬ್ರಡಾರ್ಗೆ ಕೂಲರ್. ಗಣಿನಾಡಿನಲ್ಲಿ ಬಿಸಿಲಿನ ಝಳಕ್ಕೆ ಜನ ಜಾನುವಾರುಗಳು ತತ್ತರಿಸಿವೆ. ಬಳ್ಳಾರಿ ಪೊಲೀಸ್ ಇಲಾಖೆಯಲ್ಲಿರುವಂತಹ ವಿದೇಶಿ ತಳಿಯ ನಾಯಿಗಳು ಹೈರಾಣಾಗಿವೆ. ಬಿಸಿಲಿನಿಂದ ಶ್ವಾನಗಳನ್ನು ಕಾಪಾಡಲು ಪೊಲೀಸ್ ಇಲಾಖೆ ರಾಯಲ್ ಟ್ರೀಟ್ಮೆಂಟ್ ನೀಡುತ್ತಾ ಇದೆ. ನಾಯಿಗಳಿಗೆ ಕೂಲರ್ ವ್ಯವಸ್ಥೆ ಮಾಡಿದೆ. ಡಿಎಆರ್ ಮೈದಾನದಲ್ಲಿರುವಂತಹ ಕೆನಡಾ ಮತ್ತು ಜರ್ಮನಿ ದೇಶಗಳ ಡಾಬರ್ಮನ್ ಪಿಂಚರ್, ಲ್ಯಾಬ್ರಡಾರ್ ತಳಿಯ ನಾಯಿಗಳು ಸೇರಿ 6 ಶ್ವಾನಗಳಿಗೆ ಪ್ರತ್ಯೇಕ ಕೊಠಡಿಯಲ್ಲಿ ಕೂಲರ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿದಿನ ಸರಾಸರಿ 40 ರಿಂದ 42 ಡಿಗ್ರಿ ಸೆಲ್ಸಿಯಸ್ ದಾಖಲಾಗ್ತಾ ಇದೆ. ಈ ಕಾರಣಕ್ಕೆ ಬೇಸಿಗೆ ಕಾಲದಲ್ಲಿ ಪೊಲೀಸ್ ವಿದೇಶಿ ತಳಿಯ ನಾಯಿಗಳಿಗೆ ಕೂಲರ್ ಅನಿವಾರ್ಯ ಅಂತ ಪೊಲೀಸ್ ಶ್ವಾನಗಳ ಉಸ್ತುವಾರಿ ಹೊನ್ನೂರಪ್ಪ ಹೇಳಿದ್ದಾರೆ. ಎಸ್ಪಿ ಸಾಹೇಬ್ರ ಆದೇಶದ ಮೇರೆಗೆ ನಾವು ಏನ್ ಮಾಡ್ತೀವಿ ಸರ್, ಬಿಸಿಲು ಕಾಲ ಇರುತ್ತೆ. ಬಳ್ಳಾರಿಯಲ್ಲಿ ಬಿಸಿಲು ಬಹಳ ಟೆಂಪರೇಚರ್ ಇರುತ್ತೆ. ಅರೌಂಡ್ 37-40 ಡಿಗ್ರಿವರೆಗೂ ಟಚ್ ಆಗುತ್ತೆ. ನಾವು ಅದ್ರ ಸಂಬಂಧ ನಾವೇನ್ ಮಾಡ್ತೀವಿ, ಇದಕ್ಕೆ ಕಂಪಲ್ಸರಿ ಏರ್ ಕೂಲರ್ ಬೇಕಾಗುತ್ತೆ ಸರ್. ಏರ್ ಕೂಲರ್ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಎಳ್ನೀರು ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಎಕ್ಸಾಸ್ಟ್ ಫ್ಯಾನ್ ಇರುತ್ತೆ. ಎಲ್ಲವೂ ಪ್ರತಿಯೊಂದು ಯೂಸ್ ಮಾಡ್ತೀವಿ. ಆಮೇಲೆ ಎಳ್ನೀರು ವೀಕ್ಲಿ 4 to 5 ಟೈಮ್ಸ್ ಕಂಪಲ್ಸರಿ ಎಳ್ನೀರು ಕೊಡ್ತೀವಿ ಸರ್, ಅದು ಬಾಡಿ ಟೆಂಪರೇಚರ್ ಕೂಲ್ ಮಾಡ್ಕೊಳಕ್ಕೆ. ಈ ತರ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ನಾಯಿಗಳಿಗೆ ಪ್ರತಿದಿನ ಎಳೆನೀರು ವ್ಯವಸ್ಥೆ ಮಾಡಲಾಗಿದೆ. ದ್ರವ ಪದಾರ್ಥಗಳಾದ ಗ್ಲೂಕಾನ್ ಡಿ ಹಾಗೂ ಶಕ್ತಿವರ್ಧಕ ಪೇಯಗಳನ್ನು ನೀಡಲಾಗ್ತಾ ಇದೆ. ರಾಗಿ ಮಾಲ್ಟ್ ಸೇರಿ ಇನ್ನಿತರ ದ್ರವ ರೂಪದ ಪದಾರ್ಥಗಳನ್ನು ನೀಡಲಾಗ್ತಾ ಇದೆ. ಈ ಒಂದು ಬೇಸಿಗೆ 3 ತಿಂಗಳಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಬೆಳಿಗ್ಗೆ ಶ್ವಾನಗಳಿಗೆ ರಾಗಿ ಗಂಜನ ಆಲ್ಮೋಸ್ಟ್ ಅಲ್ಲಿ ನಾವು ಕೊಡ್ತೀವಿ ಸರ್. ಅದಾದ ನಂತರ ನಾವು ಮಧ್ಯಾಹ್ನದ ಒಂದು ಸಮಯದಲ್ಲಿ ನಾವು ಪ್ರತಿಯೊಂದು ಶ್ವಾನಕ್ಕೆ ವಾರದಲ್ಲಿ 5 ರಿಂದ 6 ದಿನಗಳ ಕಾಲ ನಾವು ಎಳೆನೀರನ್ನ ಕೊಡ್ತೀವಿ. ಆಮೇಲೆ 4 ರಿಂದ 5 ಗಂಟೆ ಒಳಗಡೆ ನಾವು ಅನ್ನದ ಜೊತೆ ಈ ಒಂದು ಕಾಲಾವಧಿಯಲ್ಲಿ ಮಜ್ಜಿಗೆ ಕೂಡ ನಾವು ಶ್ವಾನಗೆ ಕೊಡ್ತೀವಿ. ಆಮೇಲೆ ನಮ್ಮ ಒಂದು ಶ್ವಾನಗಳಲ್ಲಿ 6 ಶ್ವಾನಗಳಿದಾವೆ.
ಆರು ಕೆನಾಲ್ ಒಳಗಡೆ ಮಾನ್ಯ ಮೇಡಮ್ ಅವರವರು ಒಂದು ಏರ್ ಕೂಲರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರತಿದಿನ ನಾವು ಮಧ್ಯಾಹ್ನ ಒಂದು 12 ಗಂಟೆಯಿಂದ 5-6 ಗಂಟೆ ಒಳಗಡೆ ನಾವು ಏರ್ ಕೂಲರ್ ಅನ್ನು ಯಾವಾಗಲೂ ನಾವು ಆನ್ ಮಾಡೇ ಇರ್ತೀವಿ. ಮತ್ತೆ ಜೊತೆಗೆ ನಾವು ಶ್ವಾನಗಳ ಜೊತೆ ನಾವು ಇರ್ತೀವಿ ಸರ್. ಯಾವುದೇ ಅಪರಾಧ ಘಟನೆ ನಡೆದರೂ ಕೂಡ ಅದನ್ನ ಪತ್ತೆ ಹಚ್ಚಲು ಈ ಶ್ವಾನಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹೀಗಾಗಿ ಇವುಗಳ ಆರೋಗ್ಯದಲ್ಲಿ ಏರುಪೇರು ಆಗದಂತೆ ರಕ್ಷಣೆ ಮಾಡುತ್ತಿರುವಂತಹ ಪೊಲೀಸರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸೂರ್ಯನ ಪ್ರತಾಪಕ್ಕೆ ಗಣಿನಾಡು ಬಳ್ಳಾರಿ ಜನತೆ ಬಸವಳಿದು ಹೋಗಿದ್ದಾರೆ. ಮನುಷ್ಯನ ಪಾಡೆ ಹೀಗಿರುವಾಗ ಇನ್ನು ಪ್ರಾಣಿಗಳ ಪಾಡು ಹೇಳತೀರದಾಗಿದೆ. ಬಳ್ಳಾರಿಯ ಪೊಲೀಸರು ಬಿಸಿಲಿನ ಹೊಡೆತದಿಂದ ತಪ್ಪಿಸಲು ನಾಯಿಗಳಿಗೆ ಏನೇನು ವ್ಯವಸ್ಥೆ ಮಾಡಿದ್ದಾರೆ ಗೊತ್ತಾ? ಈ ಸ್ಟೋರಿಯನ್ನು ನೋಡ್ಕೊಂಡು ಬನ್ನಿ. ರಣಬಿಸಿಲಿಗೆ ತತ್ತರಿಸಿದ ಪೊಲೀಸ್ ಶ್ವಾನಗಳು. ಡಾಬರ್ಮನ್ ಪಿಚ್ಚರ್, ಲ್ಯಾಬ್ರಡಾರ್ಗೆ ಕೂಲರ್. ಗಣಿನಾಡಿನಲ್ಲಿ ಬಿಸಿಲಿನ ಝಳಕ್ಕೆ ಜನ ಜಾನುವಾರುಗಳು ತತ್ತರಿಸಿವೆ. ಬಳ್ಳಾರಿ ಪೊಲೀಸ್ ಇಲಾಖೆಯಲ್ಲಿರುವಂತಹ ವಿದೇಶಿ ತಳಿಯ ನಾಯಿಗಳು ಹೈರಾಣಾಗಿವೆ. ಬಿಸಿಲಿನಿಂದ ಶ್ವಾನಗಳನ್ನು ಕಾಪಾಡಲು ಪೊಲೀಸ್ ಇಲಾಖೆ ರಾಯಲ್ ಟ್ರೀಟ್ಮೆಂಟ್ ನೀಡುತ್ತಾ ಇದೆ. ನಾಯಿಗಳಿಗೆ ಕೂಲರ್ ವ್ಯವಸ್ಥೆ ಮಾಡಿದೆ. ಡಿಎಆರ್ ಮೈದಾನದಲ್ಲಿರುವಂತಹ ಕೆನಡಾ ಮತ್ತು ಜರ್ಮನಿ ದೇಶಗಳ ಡಾಬರ್ಮನ್ ಪಿಂಚರ್, ಲ್ಯಾಬ್ರಡಾರ್ ತಳಿಯ ನಾಯಿಗಳು ಸೇರಿ 6 ಶ್ವಾನಗಳಿಗೆ ಪ್ರತ್ಯೇಕ ಕೊಠಡಿಯಲ್ಲಿ ಕೂಲರ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿದಿನ ಸರಾಸರಿ 40ರಿಂದ 42 ಡಿಗ್ರಿ ಸೆಲ್ಸಿಯಸ್ ದಾಖಲಾಗ್ತಾ ಇದೆ. ಈ ಕಾರಣಕ್ಕೆ ಬೇಸಿಗೆ ಕಾಲದಲ್ಲಿ ಪೊಲೀಸ್ ವಿದೇಶಿ ತಳಿಯ ನಾಯಿಗಳಿಗೆ ಕೂಲರ್ ಅನಿವಾರ್ಯ ಅಂತ ಪೊಲೀಸ್ ಶ್ವಾನಗಳ ಉಸ್ತುವಾರಿ ಹೊನ್ನೂರಪ್ಪ ಹೇಳಿದ್ದಾರೆ. ಎಸ್ಪಿ ಸಾಹೇಬ್ರ ಆದೇಶದ ಮೇರೆಗೆ ನಾವು ಏನ್ ಮಾಡ್ತೀವಿ ಸರ್, ಬಿಸಿಲು ಕಾಲ ಇರುತ್ತೆ. ಬಳ್ಳಾರಿಯಲ್ಲಿ ಬಿಸಿಲು ಬಹಳ ಟೆಂಪರೇಚರ್ ಇರುತ್ತೆ. ಅರೌಂಡ್ 37-40 ಡಿಗ್ರಿವರೆಗೂ ಟಚ್ ಆಗುತ್ತೆ. ನಾವು ಅದ್ರ ಸಂಬಂಧ ನಾವೇನ್ ಮಾಡ್ತೀವಿ, ಇದಕ್ಕೆ ಕಂಪಲ್ಸರಿ ಏರ್ ಕೂಲರ್ ಬೇಕಾಗುತ್ತೆ ಸರ್. ಏರ್ ಕೂಲರ್ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಎಳ್ನೀರು ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಎಕ್ಸಾಸ್ಟ್ ಫ್ಯಾನ್ ಇರುತ್ತೆ. ಎಲ್ಲವೂ ಪ್ರತಿಯೊಂದು ಯೂಸ್ ಮಾಡ್ತೀವಿ. ಆಮೇಲೆ ಎಳ್ನೀರು ವೀಕ್ಲಿ 4 to 5 ಟೈಮ್ಸ್ ಕಂಪಲ್ಸರಿ ಎಳ್ನೀರು ಕೊಡ್ತೀವಿ ಸರ್, ಅದು ಬಾಡಿ ಟೆಂಪರೇಚರ್ ಕೂಲ್ ಮಾಡ್ಕೊಳಕ್ಕೆ. ಈ ತರ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ನಾಯಿಗಳಿಗೆ ಪ್ರತಿದಿನ ಎಳೆನೀರು ವ್ಯವಸ್ಥೆ ಮಾಡಲಾಗಿದೆ. ದ್ರವ ಪದಾರ್ಥಗಳಾದ ಗ್ಲೂಕಾನ್ ಡಿ ಹಾಗೂ ಶಕ್ತಿವರ್ಧಕ ಪೇಯಗಳನ್ನು ನೀಡಲಾಗ್ತಾ ಇದೆ. ರಾಗಿ ಮಾಲ್ಟ್ ಸೇರಿ ಇನ್ನಿತರ ದ್ರವ ರೂಪದ ಪದಾರ್ಥಗಳನ್ನು ನೀಡಲಾಗ್ತಾ ಇದೆ. ಈ ಒಂದು ಬೇಸಿಗೆ ಒಂದು 3 ತಿಂಗಳಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಬೆಳಿಗ್ಗೆ ಶ್ವಾನಗಳಿಗೆ ರಾಗಿ ಗಂಜನ ಆಲ್ಮೋಸ್ಟ್ ಅಲ್ಲಿ ನಾವು ಕೊಡ್ತೀವಿ ಸರ್. ಅದಾದ ನಂತರ ನಾವು ಮಧ್ಯಾಹ್ನದ ಒಂದು ಸಮಯದಲ್ಲಿ ನಾವು ಪ್ರತಿಯೊಂದು ಶ್ವಾನಕ್ಕೆ ವಾರದಲ್ಲಿ 5ರಿಂದ 6 ದಿನಗಳ ಕಾಲ ನಾವು ಎಳೆನೀರನ್ನ ಕೊಡ್ತೀವಿ. ಆಮೇಲೆ 4ರಿಂದ 5 ಗಂಟೆ ಒಳಗಡೆ ನಾವು ಅನ್ನದ ಜೊತೆ ಈ ಒಂದು ಕಾಲಾವಧಿಯಲ್ಲಿ ಮಜ್ಜಿಗೆ ಕೂಡ ನಾವು ಶ್ವಾನಗೆ ಕೊಡ್ತೀವಿ. ಆಮೇಲೆ ನಮ್ಮ ಒಂದು ಶ್ವಾನಗಳಲ್ಲಿ 6 ಶ್ವಾನಗಳಿದಾವೆ. 6 ಕೆನಾಲ್ ಒಳಗಡೆ ಮಾನ್ಯ ಮೇಡಮ್ ಅವರವರು ಒಂದು ಏರ್ ಕೂಲರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರತಿದಿನ ನಾವು ಮಧ್ಯಾಹ್ನ ಒಂದು 12 ಗಂಟೆಯಿಂದ 5-6 ಗಂಟೆ ಒಳಗಡೆ ನಾವು ಏರ್ ಕೂಲರ್ ಅನ್ನು ಯಾವಾಗಲೂ ನಾವು ಆನ್ ಮಾಡೇ ಇರ್ತೀವಿ. ಮತ್ತೆ ಜೊತೆಗೆ ನಾವು ಶ್ವಾನಗಳ ಜೊತೆ ನಾವು ಇರ್ತೀವಿ ಸರ್. ಯಾವುದೇ ಅಪರಾಧ ಘಟನೆ ನಡೆದರೂ ಕೂಡ ಅದನ್ನ ಪತ್ತೆ ಹಚ್ಚಲು ಈ ಶ್ವಾನಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹೀಗಾಗಿ ಇವುಗಳ ಆರೋಗ್ಯದಲ್ಲಿ ಏರುಪೇರು ಆಗದಂತೆ ರಕ್ಷಣೆ ಮಾಡುತ್ತಿರುವಂತಹ ಪೊಲೀಸರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.